ಬೆಂಗಳೂರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೆ ಎಚ್ಚರಿಕೆ ಅಂದ್ರೆ ಈ ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡ್ತಾರಲ್ಲ ಅವರಿಗೆ. ಯಾಕೆಂದ್ರೆ ಇವತ್ತು ಕಂಪ್ಲೀಟ್ ಆಗಿ ಟ್ರಾಫಿಕ್ ಬಿಸಿಯನ್ನ ಎದುರಿಸಬೇಕಾಗುತ್ತೆ. ಆಫೀಸಿಗೆ ಹೋಗುವಂತವ್ರು ಒಂದು ಅರ್ಧ ಗಂಟೆ ಬೇಗನೆ ಹೊರಟ್ಬಿಡಿ. ನಗರದಲ್ಲಿ ಪ್ರತಿಭಟನೆ ಇರುವಂತ ಕಾರಣಕ್ಕೋಸ್ಕರ ಟ್ರಾಫಿಕ್ ಜಾಮ್ ಅಂತೂ ಫಿಕ್ಸ್. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಇದೆ, ಲೋಕಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಆಡಳಿತ ಪಕ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ರಾಜಭವನದವರೆಗೂ ಕೂಡ ಅವರನ್ನ ಬಿಡುವಂತ ಸಾಧ್ಯತೆ ಇರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಕೂಡ ಸೇರಿಸಿರ್ತಾರೆ. ಸ್ಪೆಷಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಇರುವಂತ ಕಾರಣಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುತ್ತೆ. ಸೊ ಹೀಗಾಗಿ ಟ್ರಾಫಿಕ್ ಬಿಸಿ ಇರುತ್ತೆ. ಬಿಜೆಪಿಯಿಂದಲೂ ಕೂಡ ವಿಧಾನಸೌಧ ಬಳಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ. ಫ್ರೀಡಂ ಪಾರ್ಕ್ ರೋಡ್, ರಾಜಭವನ ರೋಡ್ ಕಂಪ್ಲೀಟ್ ಜಾಮ್. ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಸಮರ ನಡೀತಾ ಇರುವಂಥದ್ದು. ವಿಶೇಷ ಅಧಿವೇಶನ ಅಂತ ಕರೆದ್ರು, ವಿಶೇಷ ಅಧಿವೇಶನ ಬಿಟ್ಟು ಇಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಜನರು ದುಡ್ಡಲ್ವಾ, ಪೋಲ್ ಆದ್ರೆ ಆಗುತ್ತೆ, ಹೋದ್ರೆ ಹೋಗುತ್ತೆ. ನೀರಲ್ಲಿ ಹೋಮ ಮಾಡಿದ್ರೆ ಮಾಡ್ದಂಗೆ ಅಂತ. ಅವ್ರ ದುಡ್ಡು ಅಲ್ವಲ್ಲ, ಅವ್ರ ಜೋಬಿಂದ ಹಾಕಿ ಮಾಡ್ತಿರುವಂಥ ಅಧಿವೇಶನ ಅಲ್ವಲ್ಲ. ಸೊ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಲೋಕಭವನ ಚಲೋವನ್ನ ಹಮ್ಮಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರು ಮೊದಲೇ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗೊಂದಲ ಆಯಿತು, ಚರ್ಚೆಗಳಾಗ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದೇ ಸಂದರ್ಭದಲ್ಲಿ ಮನ್ರೇಗಾ ತೆಗೆದಿರುವಂತ ಹಿನ್ನೆಲೆ, ವಿಬಿಜಿ ರಾಮ್ಜಿಯಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಲೋಕಭವನ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜ್ಯಪಾಲರನ್ನ ಬೆಂಬಲಿಸಿ ಕೂಡ ಅವರು ಪ್ರತಿಭಟನೆಯನ್ನ ಅವರು ಮಾಡ್ತಾ ಇದ್ದಾರೆ. ವಿಧಾನಸೌಧ ಬಳಿ ಇರುವಂತ ಗಾಂಧಿ ಪ್ರತಿಮೆ ಬಳಿ ಮೈತ್ರಿ ನಾಯಕರು, ಮೈತ್ರಿ ಶಾಸಕರುಗಳ ಪ್ರತಿಭಟನೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ತಿಮ್ಮೇಗೌಡರು ಹಾಗೆ ಮಾದೇಶ್. 3 ಜನರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. 3 ಜನರಿಂದ ಕೂಡ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ನೇರ ಸಂಪರ್ಕದಲ್ಲಿರಿ. ಮನ್ರೇಗಾ ಪರ ವಿಬಿಜಿ ರಾಮ್ಜಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷ. ಇಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಸಮರವನ್ನ ಸಾರಲಾಗ್ತಾರೆ. ಇದು ರಾಜ್ಯ ಕಾಂಗ್ರೆಸ್ ಮಾತ್ರ ಅಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ನಿಂದ ನಿರ್ಧಾರ ಆಗಿರುವಂಥದ್ದು. ದೇಶದಾದ್ಯಂತ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸ್ತಾ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಹಿನ್ನೆಲೆಯಲ್ಲಿ ಆ ಎಫೆಕ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ, ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಿಸಿರುವಂಥದ್ದು ಕೇಂದ್ರ. ವಿಬಿಜಿ ರಾಮ್ಜಿ ಕಾಯ್ದೆಗೆ ಕಾಂಗ್ರೆಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಾಟ್ ಓನ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದಿದ್ದು ಮಾತ್ರ ಅಲ್ಲ, 60-40 ಶೇರ್ ನೆಕ್ಸ್ಟ್ ಈಗ ಇರುವಂಥದ್ದು. 60% ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 40% ಹಾಕಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ವಿರೋಧ ಕಾಂಗ್ರೆಸ್. ಈ ಮುಂಚೆ 90-10 ಇತ್ತು, 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಇನ್ನೊಂದು ಕಡೆ ನಿರುದ್ಯೋಗ ಭತ್ಯೆ ಎಲ್ಲ ಕೊಡೋದಿಲ್ಲ, ಉದ್ಯೋಗ ಖಾತ್ರಿ ಅನ್ನುವಂಥದ್ದಿಲ್ಲ ಇದರಲ್ಲಿ. ಸೊ ಇದು ಕಾರ್ಮಿಕರಿಗೆ ರಕ್ಷಣೆಯನ್ನ ಒದಗಿಸುವಂತ ಕಾಯ್ದೆ ಅಲ್ಲ ಅನ್ನುವಂಥದ್ದು ಪ್ರಮುಖ ಕಾಂಗ್ರೆಸ್ ಆರೋಪಗಳು. ಮಹಾತ್ಮ ಗಾಂಧಿ ಹೆಸರನ್ನ ಕೂಡ ತೆಗೆದಿರುವಂಥದ್ದು ಕೂಡ ಅವರಿಗೆ ಪ್ರಮುಖವಾಗಿ ಆಕ್ರೋಶ ಕಾರಣ ಆಗಿದೆ. ವಿಶೇಷ ಅಧಿವೇಶನ ವೇಳೆನೆ ಭಾರಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಫ್ರೀಡಂ ಪಾರ್ಕ್ ನಲ್ಲಿ ಇದು ಕಾಂಗ್ರೆಸ್ ಪ್ರೊಟೆಸ್ಟ್. ಸಿಎಂ, ಡಿಸಿಎಂ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲೇ ವಿಶೇಷ ಅಧಿವೇಶನವನ್ನ ಕರೆದಿರುವಂತದ್ದು. ಇದೇ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ತಮ್ಮ ಭಾಷಣವನ್ನ ಬೇರೆ ಮೊಟಕುಗೊಳಿಸಿದ್ರು. ಎಲ್ಲವನ್ನೂ ಸೇರಿಸಿ ಯಾವ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ವೇದಿಕೆ ಸಿದ್ಧವಾಗಿದೆ. ಯಾವ ರೀತಿಯಾಗಿ ಅಂದ್ರೆ ಅಧಿವೇಶನದ ಒಳಗೆ ಅಂದ್ರೆ ಸದನದ ಒಳಗೆ ಮತ್ತೆ ಹೊರಗೆ ಎರಡೂ ಕಡೆಯೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಣಕಾಳೆಯನ್ನ ಮೊಳಗಿಸಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪೃಥ್ವಿರಾಜ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ವಿಬಿಜಿ ರಾಮ್ಜಿ ಎಂಬ ಹೆಸರಾಗಿ ಬದಲಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಹಾತ್ಮ ಗಾಂಧೀಜಿಯವ್ರಿಗೆ ಇವರು ಅಪಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಾಡೋದ್ರ ಮುಖಾಂತರ ಈ ಒಂದು ಮನ್ರೇಗಾ ಹೆಸರನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದೆ. ಅದರಂತೆ ಇವತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಣಕಾಳೆಯನ್ನ ಮೊಳಗಿಸ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ವಿಶೇಷ ಅಧಿವೇಶನವನ್ನ ಕರೆದಿರ್ತಕ್ಕಂಥದ್ದು, ಅಂದ್ರೆ ಮನ್ರೇಗಾ ಮರುಸ್ಥಾಪನೆ ಮಾಡಬೇಕು, ಮತ್ತೊಂದ್ ಕಡೆಯಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ
ಈ ಒಂದು ಖಂಡನಾ ನಿರ್ಣಯವನ್ನು ಕೈಗೊಳ್ಳುವಂತ ಒಂದು ನಿಟ್ಟಲ್ಲಿ ಅಧಿವೇಶನವನ್ನು ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಆ ಒಂದು ಮನ್ರೇಗಾ ವಿಚಾರವಾಗಿ ಇವತ್ತು ಚರ್ಚೆ ಆಗ್ತಾ ಇದೆ. ಅಂದ್ರೆ ಇನ್ನುಳಿದಿರ್ತಕ್ಕಂಥ 2-3 ದಿನಗಳ ಅವಧಿಗೆ ಏನು ಅಧಿವೇಶನ ನಡೀತಾ ಇದೆ, ಆ ಸದನದ ಒಳಗೆ ಅಲ್ಲಿ ಕೂಡ ಚರ್ಚೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸದನದ ಹೊರಗೆ ಕೆಪಿಸಿಸಿಯಿಂದ ಇವತ್ತು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲಿ? ಫ್ರೀಡಂ ಪಾರ್ಕ್ನಲ್ಲಿ. ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು, ಆ ಪಕ್ಷದ ಹಾಲಿ ಮಾಜಿ ಶಾಸಕರುಗಳು, ಮತ್ತೊಂದು ಕಡೆಯಾಗಿ MLCಗಳು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ ನಾನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುವಂತ ಒಂದು ಸ್ಥಳದಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ವೇದಿಕೆಯಲ್ಲೇ ಇವತ್ತು ರಾಜ್ಯ ಮತ್ತೆ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಹೇಳಿದಂತೆ ಏನು ಈ ಹಿಂದೆ 90% ಕೇಂದ್ರ ಸರ್ಕಾರ, 10% ಅಷ್ಟೇ ರಾಜ್ಯ ಸರ್ಕಾರ ಈ ಒಂದು ಮನ್ರೇಗಾ ವಿಚಾರದಲ್ಲಿ ಅನುದಾನವನ್ನ ಕೊಡ್ತಾ ಇದ್ರು. ಆದ್ರೆ ಈಗ ವಿಬಿಜಿ ರಾಮ್ಜಿ ಕಾಯ್ದೆ ತಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಅನುದಾನವನ್ನ ಕೊಡಬೇಕಾಗುತ್ತೆ. ಇದರಿಂದಾಗಿ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ 3,000 ಕೋಟಿ ನಷ್ಟ ಆಗುತ್ತೆ ಬೊಕ್ಕಸಕ್ಕೆ ಅನ್ನುವಂಥ ಒಂದು ಆರೋಪ, ಅನ್ನುವಂಥ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಸೊ ಹೀಗಾಗಿ ಮಹಾತ್ಮ ಗಾಂಧೀಜಿಯವ್ರಿಗೆ ಇವರು ಅಪಮಾನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡಿ ಮನ್ರೇಗಾ ಕಾಯ್ದೆಯನ್ನ, ಮನ್ರೇಗಾ ಯೋಜನೆಯನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ ಒಂದು ನಿಟ್ಟಲ್ಲಿ ಈ ಒಂದು ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನಾ ಸಮಾವೇಶದ ಬಳಿಕ ಲೋಕಭವನ ಚಲವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ರಾಜಭವನಕ್ಕೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಈ ಒಂದು ರಾಜ್ಯಪಾಲರನ್ನ ವಾಪಸ್ ಕರೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಏಕಪಕ್ಷೀಯವಾಗಿ ನಡ್ಕೊಂತಾ ಇದ್ದಾರೆ, ಕೇಂದ್ರ ಸರ್ಕಾರದ ಅಣತಿಯಂತೆ ನಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ರಾಷ್ಟ್ರಗೀತೆಗೂ ಕೂಡ ಅಗೌರವವನ್ನು ತೋರಿದ್ದಾರೆ. ರಾಜ್ಯ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ಕೂಡ ಓದಿಲ್ಲ. ಹೀಗಾಗಿ ರಾಜ್ಯಪಾಲರನ್ನು ಕೂಡ ವಾಪಸ್ ಕರೆಸಿಕೊಳ್ಬೇಕು, ಮತ್ತೊಂದು ಕಡೆಗೆ ಮನ್ರೇಗಾವನ್ನು ಕೂಡ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಇವತ್ತು ಒತ್ತಡ ಏರುವಂತ ಒಂದು ತಂತ್ರವನ್ನ ಕಾಂಗ್ರೆಸ್ ನಾಯಕರು ಅನುಸರಿಸ್ತಾ ಇರ್ತಕ್ಕಂಥದ್ದು. ಇನ್ನಷ್ಟು ನೆಕ್ಸ್ಟ್ ಬುಲೆಟಿನ್ಗಳಲ್ಲಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗೋಣ. ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ.